Hello students, myself Professor R.S. Sudupudi from BLDS College Jamkandi. It is my first video on Financial Accounting of PUC second year. Here I am explaining about the accounting for share capital and debenture. In this video, I will be explaining the meaning of joint stock company and features. Okay. In my forthcoming videos, I will be explaining about the issue of shares and journal entries on the same, and issue of debentures and the journal entries on the same. ನನ್ನ ಮುಂದೆ ಬರುವ ಒಂದು ವಿಡಿಯೋದೊಳಗೆ ಇಶ್ಯೂ ಆಫ್ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್ ಮೇಲೆ ಜರ್ನಲ್ ಎಂಟ್ರೀಸ್ ನಾನು ಎಕ್ಸ್ಪ್ಲನೇಷನ್ ಕೊಡಾಕತ್ತೇನೆ, ವಿಡಿಯೋಸ್ ಅಪ್ಲೋಡ್ ಮಾಡ್ತೇನೆ. ಈ ಒಂದು ವಿಡಿಯೋದೊಳಗೆ ಏನೈತಿ ಅಂತಂದ್ರೆ ಜಾಯಿಂಟ್ ಸ್ಟಾಕ್ ಕಂಪ್ನಿದ ಅರ್ಥ ಮತ್ತು ಅದರ ಲಕ್ಷಣಗಳನ್ನು ಡಿಸ್ಕಷನ್ ಮಾಡಿದ್ದೀನಿ ನಲ್ಲೇ. ಓಕೆ, ಸೊ ಹಿಯರ್ ಐ ಆಮ್ ಎಕ್ಸ್ಪ್ಲೇನಿಂಗ್ ಅಬೌಟ್ ದ ಜಾಯಿಂಟ್ ಸ್ಟಾಕ್ ಕಂಪ್ನೀಸ್. ಜಾಯಿಂಟ್ ಸ್ಟಾಕ್ಸ್ ಕಂಪ್ನಿ ಬಗ್ಗೆ ನಾ ಎಕ್ಸ್ಪ್ಲನೇಷನ್ ಕೊಡಾಕತ್ತೇನೆ ಈ ವಿಡಿಯೋದೊಳಗೆ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ more updates in forthcoming days. Here we have three types of organization. One is sole proprietorship, another partnership firm, and joint stock companies. ಏಕ ಮಾಲೀಕತ್ವ ವ್ಯವಹಾರ ಸಂಸ್ಥೆ, ಪಾಲುಗಾರಿಕೆ ಸಂಸ್ಥೆ, ಆಮೇಲೆ ಕೂಡು ಬಂಡವಾಳ ಸಂಸ್ಥೆ ಅಂತ ಹೇಳಿ ಹೇಳ್ತೇವೆ ನಾವಲ್ಲಿ. ಸೋಲ್ ಪ್ರೊಪ್ರೈಟರ್ಶಿಪ್ದೊಳಗೆ ಓನ್ಲಿ ಒನ್ ಓನರ್ಶಿಪ್ ಇಸ್ ದೇರ್. ಓಕೆ, ಓನ್ಲಿ ಒನ್ ಓನರ್ ಈಸ್ ದೇರ್. ಪಾರ್ಟ್ನರ್ಶಿಪ್ ಮೋರ್ ದ್ಯಾನ್ ಟು ಅಂತ ಹೇಳ್ತೇವೆ ನಾವು, ಮೋರ್ ದ್ಯಾನ್ ಟು. ಆ್ಯಂಡ್ ಜಾಯಿಂಟ್ ಸ್ಟಾಕ್ ಕಂಪ್ನಿ many members. These are the three important types of business organization. Okay, sole proprietorship, ಏಕಮಾಲೀಕತ್ವ, ಪಾರ್ಟ್ನರ್ಶಿಪ್, ಪಾಲುಗಾರಿಕೆ ಸಂಸ್ಥೆ, ಜಾಯಿಂಟ್ ಸ್ಟಾಕ್ ಕಂಪ್ನಿ, ಕೂಡು ಬಂಡವಾಳ ಸಂಸ್ಥೆ. ಇವು ಮೂರು ಏನದಾವ ಅಂತಂದ್ರೆ ಇಂಪಾರ್ಟೆಂಟ್ ಬಿಸ್ನೆಸ್ ಆರ್ಗನೈಜೇಷನ್ಸ್ ಅದಾವ ಅಂತ ಹೇಳ್ತೇವೆ. ಒಬ್ಬ ವ್ಯಕ್ತಿಗೆ ಬಿಸ್ನೆಸ್ಸನ್ನು ಹ್ಯಾಂಡಲ್ ಮಾಡೋಕ್ಕಾಗಲಿಲ್ಲ, ಸೊ ಇಟ್ ಗೇವ್ ಎಮರ್ಜೆನ್ಸ್ ಫಾರ್ ದ ಪಾರ್ಟ್ನರ್ಶಿಪ್ ಫರ್ಮ್. ಆ್ಯಂಡ್ ವೆನ್ ಪಾರ್ಟ್ನರ್ಶಿಪ್ ಫರ್ಮ್ ವಾಂಟೆಡ್ ಟು expand its business and it has limited or insufficient or inadequate funds, it gave emergence for the joint stock company ಅಂತ ಹೇಳ್ತೇವೆ. ಸೋಲ್ ಪ್ರೊಪ್ರೈಟರ್ಶಿಪ್ದೊಳಗೆ ಒಬ್ಬ ಮಾಲಕಿದ್ದ, ಅವಾಗ ಏನೈತಿ ಅಂತಂದ್ರೆ ಒಬ್ಬಗನ ತನ್ನ ಬಿಸ್ನೆಸ್ ವಿಸ್ತರಣೆ ಮಾಡಿದ ಹೊತ್ನಾಗ ಅವ್ನ ಬಿಸ್ನೆಸ್ ಹ್ಯಾಂಡಲ್ ಆಗಲಿಲ್ಲ. ಅಲ್ಲಿ ಕ್ಯಾಪಿಟಲ್ದು ಪ್ರಾಬ್ಲಮ್ ಆಯ್ತು, ಒಂದು ಕ್ಯಾಪಿಟಲ್ದು ಪ್ರಾಬ್ಲಮ್ ಆಯ್ತು, ಇನ್ನೊಂದು ಮ್ಯಾನೇಜರಿಯಲ್ ಎಬಿಲಿಟಿ ಕಡಿಮೆ ಆಯ್ತು, ಹ್ಯಾಂಡಲ್ ಮಾಡೋದು ಪ್ರಾಬ್ಲಮ್ ಆಗಕತ್ತ. ಅದು ಏನಾಯ್ತು ಅಂತಂದ್ರೆ ಪಾರ್ಟ್ನರ್ಶಿಪ್ ಫರ್ಮ್ಗೆ ಎಮರ್ಜೆನ್ಸ್ ಕೊಡ್ತು, ಅಂದ್ರೆ ಹುಟ್ಟು ಹಾಕ್ತು. ಇಟ್ ಗೇವ್ ರೈಸ್ ಟು ದ ಪಾರ್ಟ್ನರ್ಶಿಪ್ ಫರ್ಮ್. ಅಲ್ಲೇನಾಯ್ತು, ಪಾರ್ಟ್ನರ್ಶಿಪ್ ಫರ್ಮ್ ಒಳಗಾದ್ರೂ ಏನೈತಿ ಅಂತಂದ್ರೆ ಸೋಲ್ ಪ್ರೊಪ್ರೈಟರ್ಶಿಪ್ಕಿನೂ ಸ್ವಲ್ಪ ಬರ್ಡನ್ ಕಡಿಮೆ ಆಯ್ತಲ್ಲೇ. ಓಕೆ, ಯಾಕಂತಂದ್ರೆ ಒಂದು 2 or more ಪರ್ಸನ್ಸ್ ಅದಾರಲ್ಲೇ, ಸೊ ಅದಕ್ಕೆ ಸ್ವಲ್ಪ ಬರ್ಡನ್ ಕಡಿಮೆ ಆಯಿತು. ಬಟ್ ವೆನ್ ಇಟ್ ಆಲ್ಸೋ ವಾಂಟೆಡ್ ಟು ಎಕ್ಸ್ಪಾಂಡ್ ಇಟ್ಸ್ ಬಿಸ್ನೆಸ್, ಅದಕ್ಕೂ ಲಿಮಿಟೇಷನ್ ಚಾಲು ಆಯ್ತು. ಇನ್ನೊಂದಕ್ಕೆ ಫಂಡ್ ಆಯ್ತು, ಲ್ಯಾಕ್ ಆಫ್ ಮ್ಯಾನೇಜರಿಯಲ್ ಎಬಿಲಿಟಿ ಆಯ್ತು. ಆಮೇಲೆ ಫಾರ್ ಬೋತ್ ದ ಟೈಪ್ಸ್, ಫಾರ್ ಸೋಲ್ ಪ್ರೊಪ್ರೈಟರ್ ಆ್ಯಂಡ್ ಪಾರ್ಟ್ನರ್ಶಿಪ್ ಅನ್ಲಿಮಿಟೆಡ್ ಲಯಬಿಲಿಟಿ ಇತ್ತು. ಸೊ ಬಿಕಾಸ್ ಆಫ್ ದ್ಯಾಟ್ ಜಾಯಿಂಟ್ ಸ್ಟಾಕ್ ಕಂಪ್ನೀಸ್ ಹ್ಯಾವ್ ಬಿನ್ ಅರೈಸ್ಡ್. ಅದಕ್ಕೆ ಜಾಯಿಂಟ್ ಸ್ಟಾಕ್ ಕಂಪ್ನಿಗಳು ಅಲ್ಲೇ ಅರೈಸ್ ಆದವು ಅಂತ ಹೇಳ್ತೇವೆ. ಓಕೆ, ಎವ್ರಿ ಟೈಪ್ ಆಫ್ ಬಿಸ್ನೆಸ್ ಆರ್ಗನೈಜೇಷನ್ ನೀಡ್ ಕ್ಯಾಪಿಟಲ್. ವಾಟ್ ಇಟ್ ನೀಡ್ಸ್? ಕ್ಯಾಪಿಟಲ್, ಬಂಡವಾಳ ಬೇಕಾಗ್ತತಿ ಟು ಕ್ಯಾರಿ ಔಟ್ ದ ಬಿಸ್ನೆಸ್. ಓಕೆ, ಬಟ್ ಇಟ್ ಈಸ್ ಡಿಫಿಕಲ್ಟ್ ಫಾರ್ ಸೋಲ್ ಟ್ರೇಡರ್ ಆ್ಯಂಡ್ ಪಾರ್ಟ್ನರ್ಶಿಪ್ ಫರ್ಮ್ ಟು ಇನ್ವೆಸ್ಟ್ ಹ್ಯೂಜ್ ಅಮೌಂಟ್ ಆಫ್ ಕ್ಯಾಪಿಟಲ್. ದೊಡ್ಡ ಪ್ರಮಾಣದ ಬಂಡವಾಳ ಅಂತ ಹೇಳ್ತೇವೆ ನಾವಲ್ಲಿ. ಹ್ಯೂಜ್ ಅಮೌಂಟ್ ಆಫ್ ಕ್ಯಾಪಿಟಲ್ ಟು ರನ್ ಬಿಸ್ನೆಸ್ ಆನ್ ಲಾರ್ಜ್ ಸ್ಕೇಲ್. ದೊಡ್ಡ ಪ್ರಮಾಣದ ವ್ಯವಹಾರವನ್ನು ಮಾಡಾಕ ಹೆಚ್ಚಿನ ಪ್ರಮಾಣದ ಬಂಡವಾಳ ಅವ್ರ ಹಂತಕ್ಕೆ
ಇರಲಿಲ್ಲ. ಯಾರಂತೇಕ ಸೋಲ್ ಟ್ರೇಡರ್ ಅಂತೇಕ ಪಾರ್ಟ್ನರ್ಶಿಪ್ ಫರ್ಮ್ದೊಳಗೆ. ದೇರ್ ಇನ್ ಅಡಾಕ್ವಸಿ ಆಫ್ ಫಂಡ್ಸ್, lack of managerial ability and unlimited liability gave emergence to the new form of business organization, that is joint stock companies. ಕೂಡು ಬಂಡವಾಳ ಸಂಸ್ಥೆಯನ್ನು ಹುಟ್ಟು ಹಾಕಾಕ ಕಾರಣ ಆಯಿತು. ಓಕೆ, ಸೊ ವಾಟ್ ಈಸ್ ಜಾಯಿಂಟ್ ಸ್ಟಾಕ್ ಕಂಪ್ನಿ? ಜಾಯಿಂಟ್ ಸ್ಟಾಕ್ ಕಂಪ್ನಿ ಅಂದ್ರೆ ಏನು? Joint stock company is an association of person formed to carry on business with a view to earn profit, okay. ಕೂಡು ಬಂಡವಾಳ ಸಂಸ್ಥೆ ಅಂದ್ರೆ ವ್ಯಕ್ತಿಗಳ ಸಮೂಹ ಅಂತ ಹೇಳ್ತೇವೆ. ಅಸೋಸಿಯೇಷನ್ ಆಫ್ ಪರ್ಸನ್, ವ್ಯಕ್ತಿಗಳ ಸಮೂಹ. ಆ ಸಮೂಹ ಯಾಕೆ ಬಂದೈತಿ? ಒಂದ ಕಡೆ ಟು ಎಸ್ಟಾಬ್ಲಿಷ್ ದ ಬಿಸ್ನೆಸ್, ವ್ಯಾಪಾರ ಮತ್ತು ವ್ಯವಹಾರವನ್ನು ಮಾಡಾಕ. ಮೋಟೋ ಏನೈತಿ? ಟು ಅರ್ನ್ ದ ಪ್ರಾಫಿಟ್. ಸೊ ಜಾಯಿಂಟ್ ಸ್ಟಾಕ್ ಕಂಪ್ನಿ ಈಸ್ ಆನ್ ಅಸೋಸಿಯೇಷನ್ ಆಫ್ ಪರ್ಸನ್ ಫಾರ್ಮ್ ಟು ಕ್ಯಾರಿ ಆನ್ ಬಿಸ್ನೆಸ್ ವಿತ್ ಅ ವ್ಯೂ ಟು ಅರ್ನ್ ದ ಪ್ರಾಫಿಟ್. ನೆಕ್ಸ್ಟ್ ಅದನ್ನ ಎಕ್ಸ್ಟೆಂಡ್ ಏನು ಮಾಡಾಕತ್ತೀವಿ? ಹ್ಯಾವಿಂಗ್ ಕಾಮನ್ ಸ್ಟಾಕ್ ಅಂತಂದ್ರೆ ಇವ್ರೇನು ಬೇರೆ ಬೇರೆ ವ್ಯಕ್ತಿಗಳ ಅದಾರಲ್ಲ, ಅವರು ತಮ್ಮ ಶೇರದ ಒಂದು ಅಮೌಂಟ್ ಹಾಕ್ಯಾರ ಅವರಲ್ಲಿ. ಆ ಅಮೌಂಟನ್ನು ಏನಂತೇವಿ ಅಂದ್ರೆ ಕಾಮನ್ ಸ್ಟಾಕ್ ಅಂತ ಹೇಳ್ತೇವೆ. ಆ ಅಮೌಂಟನ್ನು ಏನು ಅನ್ನಕತ್ತೇವೆ ನಾವಲ್ಲೇ? ಕಾಮನ್ ಸ್ಟಾಕ್ ಅನ್ನಕತ್ತೇವೆ. ಎ ಅನ್ನೋದನ್ನ, ಬಿ ಅನ್ನೋದನ್ನ, ಸಿ ಅದನ, ಡಿ ಅದನ, ಇ ಅದನ, ಎಫ್ ಅದನ, ಜಿ ಅದನ, ಎಚ್ ಅದನ, ಎಲ್ಲರೂ ಕೂಡಿಸಿ ಒಂದ ಕಡೆ ಇಲ್ಲೇ ರೊಕ್ಕ ಹಾಕ್ಯಾರ. ಕಾಮನ್ ಸ್ಟಾಕ್ ಅಂತ ಹೇಳ್ತೇವೆ. ಅದನ್ನು ಕಾಮನ್ ಸ್ಟಾಕ್ ಅಂತ ಹೇಳ್ತೇವೆ. ಕಾಮನ್ ಸ್ಟಾಕ್ ವಿಚ್ ಈಸ್ ಕಾಲ್ಡ್ ಆಸ್ ಶೇರ್ ಕ್ಯಾಪಿಟಲ್. that common stock is called as share capital. ಓಕೆ, ಎಲ್ಲ ಪರ್ಸನ್ಸು ಏನು ಹಾಕಿದಂತಹ ಮೊತ್ತ ಐತಲ್ಲ ಅದನ್ನು ಕಾಮನ್ ಸ್ಟಾಕ್ ಅಂತ ಹೇಳ್ತೇವೆ. ಹ್ಯಾವಿಂಗ್ ಅ ಕಾಮನ್ ಸ್ಟಾಕ್ called the share capital, and that share capital is divided into equal units. ಕಾಮನ್ ಸ್ಟಾಕ್ ಏನೈತಲ್ಲ ಅದು, ಈ ಕಾಮನ್ ಸ್ಟಾಕ್ ಐತಲ್ಲ ಅದನ್ನು ಈಕ್ವಲ್ ಆಗಿ ಡಿವೈಡ್ ಮಾಡೇವಿ. ಓಕೆ, ಈಕ್ವಲ್ ಆಗಿ ಡಿವೈಡ್ ಮಾಡೇವಿ ನಾವು ಅದನ್ನು ಈಕ್ವಲ್ ಆಗಿ ಏನು ಡಿವೈಡ್ ಮಾಡೀವಲ್ಲ, ಆ ಈಕ್ವಲ್ ಆಗಿ ಡಿವೈಡ್ ಮಾಡಿದ್ದನ್ನು ನಾವು ಶೇರ್ಸ್ ಅಂತ ಹೇಳಿ ಕರಿತೇವೆ. ವಿಚ್ ಈಸ್ ಡಿವೈಡೆಡ್ ಇಂಟು equal units called shares, held by the persons called shareholders. ಅದನ್ನು ಯಾರು ಹೊಂದ್ಯಾರಲ್ಲ, ಇದೇನು ಈಕ್ವಲ್ ಯೂನಿಟ್ಸನ್ನು ಹೊಂದ್ಯಾರಲ್ಲ ಅವ್ರನ್ನ ಶೇರ್ ಹೋಲ್ಡರ್ಸ್ ಅಂತ ಹೇಳಿ ಕರಿತೇವೆ. ಓಕೆ, ಸೊ ವಾಟ್ ಈಸ್ ಜಾಯಿಂಟ್ ಸ್ಟಾಕ್ ಕಂಪ್ನಿ? ಜಾಯಿಂಟ್ ಸ್ಟಾಕ್ ಕಂಪ್ನಿ ಈಸ್ ಆನ್ ಅಸೋಸಿಯೇಷನ್ ಆಫ್ ಪರ್ಸನ್ formed to carry on business with a view to earn profit, having a common stock called share capital, which is divided into equal units called shares, held by the shareholders ಅಂತ ಹೇಳಿ ಹೇಳ್ತೇವೆ. ಸೊ ಒಂದು ಕಾಮನ್ ಮೀನಿಂಗನ್ನು ತೆಗಿಯಾಕತ್ತೇವೆ ನಾವಲ್ಲೇ. ಕಾಮನ್ ಮೀನಿಂಗ್ ತೆಗಿಯಾಕತ್ತೇವಿ ಜಾಯಿಂಟ್ ಸ್ಟಾಕ್ ಕಂಪ್ನಿದ. 2 ಮಾರ್ಕ್ಸಿಗೆ ಬಿದ್ದು ಹೊತ್ನಾಗ ಈ ಒಂದೇನು ಮೀನಿಂಗ್ ಐತಲ್ಲ ಇದನ್ನು ನೀವು ಬರಿಬೇಕಲ್ಲೇ. ಇಟ್ ಈಸ್ ಆನ್ ಆರ್ಟಿಫಿಷಿಯಲ್ ಪರ್ಸನ್ created by law having a perpetual succession and a common seal. Let us ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್. ಇದರದ ಮೀನಿಂಗನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ ಅಂತ ನಾವಲ್ಲೇ. ಆರ್ಟಿಫಿಷಿಯಲ್ ಕೃತಕ ವ್ಯಕ್ತಿ ಅಂತ ಹೇಳಾಕತ್ತೇವೆ ನಾವು ಕನ್ನಡ ಒಳಗೆ. ಆರ್ಟಿಫಿಷಿಯಲ್ ಪರ್ಸನ್ ಅಂದ್ರೇನು? ಕೃತಕ ವ್ಯಕ್ತಿ ಅಂತ ಹೇಳ್ತೇವೆ. ವಿಚ್ ಹ್ಯಾಸ್ ಬಿನ್ ಕ್ರಿಯೇಟೆಡ್ ಬೈ ಲಾ, ಕಾನೂನಿನಿಂದ ಸ್ಥಾಪಿಸಲ್ಪಟ್ಟದ್ದು. ಓಕೆ, ಇಟ್ ಈಸ್ ನಾಟ್ ಅ ಲಿವಿಂಗ್ ಪರ್ಸನ್. ನಿಮ್ಗತೆ ಲಿವಿಂಗ್ ಪರ್ಸನ್ ಅಲ್ಲ ಅದು.
ಜಾಯಿಂಟ್ ಸ್ಟಾಕ್ ಕಂಪ್ನಿ ಆರ್ಟಿಫಿಷಿಯಲ್ ಪರ್ಸನ್ ಐತಿ, ಕ್ರಿಯೇಟೆಡ್ ಬೈ ಲಾ, ಕಾನೂನಿನಿಂದ ಸ್ಥಾಪಿಸಲ್ಪಟ್ಟತಿ, ಅಂದ್ರೆ ಕಾನೂನಿನ ಒಂದು ಪರ್ಮಿಷನ್ದಿಂದ ಸ್ಥಾಪಿಸಲ್ಪಟ್ಟತಲ್ಲೇ. ವಿಚ್ ಹ್ಯಾಸ್ ಪರ್ಪೇಚುವಲ್ ಸಕ್ಸೆಷನ್. ಪರ್ಪೇಚುವಲ್ ಸಕ್ಸೆಷನ್ ಅಂದ್ರೇನು? ಒಬ್ಬರ ನಂತರ ಇನ್ನೊಬ್ಬರಿಗೆ ಅದು ಪಾಸ್ ಆನ್ ಹಾಕೋಂತ ಹೋಗುತ್ತೆ, ಅದನ್ನು ಪರ್ಪೇಚುವಲ್ ಸಕ್ಸೆಷನ್ ಅಂತ ಹೇಳ್ತೇವೆ. ಓಕೆ, ಈ ಪರ್ಪೇಚುವಲ್ ಸಕ್ಸೆಷನ್ ಐತಿ ಅನ್ನೋದನ್ನ ಒಬ್ಬನಿಂದ ಇನ್ನೊಬ್ಬಗ, ಅಂದ್ರೆ ಈಗ ಫಾದರ್ ಅದನ್ನು ಎಸ್ಟಾಬ್ಲಿಷ್ ಮಾಡ್ಯಾನ ಅಂದ್ರೆ ಸಣ್ಣಗೆ ಬರತ್ತಾ, ಅವನ ನಂತರ ಏನಾಕತಿ ಅಂದ್ರೆ ಅವ್ರು ನೆಕ್ಸ್ಟ್ ಹಿಂಗೆ ಬರೋದಕ್ಕೂ ನಾವು ಏನಂತೇವಿ? ಪರ್ಪೇಚುವಲ್ ಸಕ್ಸೆಷನ್ ಅಂತ ಹೇಳ್ತೇವೆ. ಆರ್ ಅದರ್ವೈಸ್ ಯಾರು ಬರಲಿ ಅಥವಾ ಹೋಗಲಿ ಕಂಪ್ನಿ ಅಲ್ಲೇ ಉಳಿದಿರ್ತೈತಿ. ಓಕೆ, ಯಾರು ಬಂದರೂ ಅಷ್ಟು, ಅದಕ್ಕೆ ಹೋದರೂ ಅಷ್ಟು, ಕಂಪ್ನಿ ಅಲ್ಲೇ ಉಳಿದಿರ್ತೈತಿ. ಅದನ್ನು ನಾವು ಪರ್ಪೇಚುವಲ್ ಸಕ್ಸೆಷನ್ ಅಂತ ಹೇಳಿ ಹೇಳ್ತೇವೆ. ಆ್ಯಂಡ್ ಎ ಕಾಮನ್ ಸೀಲ್. ಆ್ಯಂಡ್ ಎ ಕಾಮನ್ ಸೀಲ್, ಅದಕ್ಕೊಂದು ಕಾಮನ್ ಸೀಲ್ ಐತಿ. ನಮಗೆ ಹೆಂಗೆ ನಿಮಗೆ ಒಂದು ಸಿಗ್ನೇಚರ್ ಐತಲ್ಲ, ಹಂಗೆ ಅದು ಕಂಪ್ನಿಗೆ ಕಾಮನ್ ಸೀಲ್ ಐತೆ ಅಂತ ಹೇಳಿ ಹೇಳ್ತೇವೆ. ಓಕೆ, ಯಾವಾಗ ಮೀನಿಂಗ್ ಕೇಳ್ತಾರ, ಯು ಹ್ಯಾವ್ ಟು ರೈಟ್ ದಿಸ್ ಲೈನ್. ಈ ಲೈನ್ ಬರಿಬೇಕೈತಿ ನೀವು. ಇಟ್ ಈಸ್ ಅನ್ ಆರ್ಟಿಫಿಷಿಯಲ್ ಪರ್ಸನ್ ಕ್ರಿಯೇಟೆಡ್ ಬೈ ಲಾ ಹ್ಯಾವಿಂಗ್ ಎ ಪರ್ಪೇಚುವಲ್ ಸಕ್ಸೆಷನ್ ಆ್ಯಂಡ್ ಎ ಕಾಮನ್ ಸೀಲ್ ಅಂತ ಹೇಳಿ. ಓಕೆ, so next definition of joint stock company. Definition of joint stock company, which is given by Lord Justice Lindley. It is a voluntary association. Voluntary association, ಸ್ವ ಇಚ್ಛೆಯಿಂದ ಸ್ಥಾಪಿಸಲ್ಪಟ್ಟಂತಹ ಸಂಸ್ಥೆ ಅಂತ ಹೇಳ್ತೇವೆ. Voluntary association or organization of many persons. ಬಹಳ ಜನ ಅದಾರ. ಪ್ರತಿಯೊಂದು ಮೀನಿಂಗ್ದೊಳಗೂ ನೋಡ್ರಿ, ಡೆಫಿನೇಷನ್ ಒಳಗೂ ನೋಡ್ರಿ, ಮೆನಿ ಪರ್ಸನ್ ಇದ್ರ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಾಕತ್ತೇವಿ. ನೋ ಲಿಮಿಟ್ ಫಾರ್ ದಿಸ್. ಅದು ಶೇರ್ ಕ್ಯಾಪಿಟಲ್ ಕೂಡಾಕ ಎಷ್ಟು ಜನ ಬೇಕಲ್ಲ ಅಷ್ಟು ಜನನ ನಾವಲ್ಲೇ ಕೂಡ ಹಾಕಾಕತ್ತೇವಿ. ಓಕೆ, ಮೆನಿ ಪರ್ಸನ್ ಹೂ ಕಂಟ್ರಿಬ್ಯೂಟ್ ಮನಿ ಆರ್ ಮನಿ ಈಸ್ ವರ್ತ್. ದುಡ್ಡರ ಹಾಕಿರ್ಬೋದು, ದುಡ್ಡಿನ ಬದಲಾಗಿ ಅದರ ಒಂದು ವ್ಯಾಲ್ಯೂವನ್ನು, ಮೊತ್ತವನ್ನು ಹಾಕಿರಬಹುದು. ಟು ಎ ಕಾಮನ್ ಸ್ಟಾಕ್ ಒಂದು ಕಡೆ ಹಾಕ್ಯಾರ ಎಲ್ಲರೂ. ಆ್ಯಂಡ್ ಎಂಪ್ಲಾಯ್ ಇಟ್ ಇನ್ ಸಮ್ ಟ್ರೇಡ್ ಆರ್ ಬಿಸ್ನೆಸ್. ಎಲ್ಲಿ ಹಾಕಿದ್ದೈತಿದು? ಎಲ್ಲರೂ ಕೂಡಿಸಿ ಇವ್ರೇನ ಮೆನಿ ಪರ್ಸನ್ಸ್ ಅದಾರಲ್ಲ, ಕಾಮನ್ ಸ್ಟಾಕಿಗೆ ಹಾಕ್ಯಾರಲ್ಲ, ಎದಕ್ಕೆ ಹಾಕ್ಯಾರ ಅವರು? ಟ್ರೇಡ್ ಆರ್ ಬಿಸ್ನೆಸ್, ವ್ಯಾಪಾರ ಅಥವಾ ವ್ಯವಹಾರಕ್ಕೆ ಹಾಕ್ಯಾರ. ಆ್ಯಂಡ್ ಶೇರ್ ದ ಪ್ರಾಫಿಟ್. ಏನು ಮೋಟೋ ಐತೆ ಅವ್ರದ್ದು? ಶೇರ್ ದ ಪ್ರಾಫಿಟ್ ಆರ್ ಲಾಸ್ ಅರೈಸಿಂಗ್ ದೇರ್ ಫ್ರಾಮ್. ಅದರಿಂದ ಬಂದಂತಹ ಲಾಭ ಮತ್ತು ನಷ್ಟವನ್ನು ಹಂಚಿಕೊಳ್ಳುವ ಉದ್ದೇಶದಿಂದ ಅಂತ ಹೇಳಿ ಹೇಳ್ತೇವೆ ನಾವು. ಅಲ್ಲಿ ಹಂಚಿಕೊಳ್ಳುವ ಉದ್ದೇಶದಿಂದ ಅಂತ ಹೇಳಿ ಹೇಳಾಕತ್ತೇವಿ. ಓಕೆ, ಸೊ what is the definition given by Lord Justice Lindley? It is a voluntary association or organization of many persons who contribute money or money's worth to a common stock and employ it in some trade or business and share the profit or loss arising therefrom ಅಂತ ಹೇಳಾಕತ್ತಾರ. ಓಕೆ, so it is the meaning and definition of joint stock company. In my next video I will explain about the features of joint stock company. Thank you for watching my video. Please like, share, subscribe my channel for further updates. Thank you.